ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಆನಂದ ನಿಲಯವರ ಪರಿಪಾಲಕ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ. ಸಪ್ಪ ಅರ್ಥ ಆಯ್ತು, ಸುಧಾರಿಸ್ಕೊಂಡು. ಗೋಪಿ, ಪ್ರತಿ ಸಲ ಇದೆ ಹೇಳ್ಬೇಡ ನೀನು. ಓ, ನನಗೇನು ಸುಸ್ತಾಗಿಲ್ಲ, ಸ್ವಲ್ಪ ಆಯಾಸ ಆಗಿದೆ ಅಷ್ಟೇ. ಆಮೇಲೆ ವೆಂಕಟನಾಥ, ತಿರುಪ್ತಿಗೆ ಹೋಗೋದಕ್ಕೆ ಸುಮಾರು ದಾರಿಗಳಿದ್ಯಪ್ಪ. ಆದ್ರೆ ಈಗ ನಾವು ಹೋಗ್ತಿದೀವಲ್ಲ, ಅದೇ ಸುರಕ್ಷಿತವಾದದ್ದು. ಯಾಕೆ? ಬೇರೆ ದಾರಿಗಳಲ್ಲಿ ಹುಲಿ, ಚಿರತೆಗಳ ಕಾಟ ತುಂಬಾ ಇದೆ. ಹುಲಿ, ಚಿರತೆನ ಈ ದಾರಿ ಸಿಗಲ್ವಾ? ಈ ದಾರಿಗಳಲ್ಲಿ ಜಿಂಕೆ ಸಿಗ್ಬಹುದು. ಅಲ್ಲಿ ನೋಡು, ಜಿಂಕೆ ಹಿಂಡು. ಅಮ್ಮ ಹಿಡ್ಕೊ, ನಾನ್ ಜಿಂಕೆ ನೋಡ್ಕೊಂಡ್ ಬರ್ತೀನಿ. ವೆಂಕಟನಾಥ, ಹುಷಾರು. ವೆಂಕಟನಾಥ, ಹುಷಾರು. ವೆಂಕಟನಾಥ, 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 ವೆಂಕಟನಾಥ. ನಿನ್ನ ಹಿಂದೆ ಸಾಕ್ಷಾತ್ ಹರಿಯೇ ನಿಂತಿದ್ದ. ನಿನ್ನ ನುಡಿ, ನಡೆ ಎಲ್ಲವೂ ಶ್ರೀಹರಿ. ಸಾಕು, ಬಿಟ್ರೆ ನನ್ನನ್ನೇ ಶ್ರೀಹರಿ ಅಂದ್ಬಿಡ್ತೀರಾ. ಹಾ, ಎಷ್ಟು ಸೊಗಸಾಗಿ ಹಾಡ್ತಿದ್ರಿ. ಈ ತಂಬೂರಿ ನಿಮ್ದ ತಾನೆ? ನನ್ನದು ಅನ್ನೋದು ಏನೂ ಇಲ್ಲ ಕೃಷ್ಣ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಪಿತಾಮಹರು ಪುರಂದರದಾಸರು, ಅವರ ತಂಬೂರಿ ಇದು. ಅವರು ಕಾಲವಾಗುವ ಸಮಯದಲ್ಲಿ ಈ ತಂಬೂರಿಯನ್ನು ನನಗೆ ದಯಪಾಲಿಸಿದರು. ಇದನ್ನ ಹೇಗ್ ನುಡ್ಸೋದು? ನನ್ನ ಗುರುಗಳಾದ ವ್ಯಾಸರಾಜರು ಹೀಗೆ ಕೇಳ್ತಾ ಇದ್ರು. ಶ್ರೀಹರಿಯ ಗುಣಗಾನಕ್ಕೋಸ್ಕರವೇ ಈ ತಂಬೂರಿ ಜನ್ಮ ಪಡೆದಿರೋದು. ಈ ತಂಬೂರಿಯ ತಂತಿಗೆ ನಿನ್ನ ಬೆರಳನ್ನು ಸ್ಪರ್ಶಿಸುವ ಭಾಗ್ಯ ಸಿಗಲಿ. ಕೊಡಿಲಿ. ಈ ಬೆರಳಿನಲ್ಲಿ ಇದನ್ನ ಹೀಗೆ ಹೀಗೆ ನುಡಿಸು ನೋಡೋಣ. ಹಾಗೆ ಶರಣು ಹೊಕ್ಕೆನಯ್ಯ ಎನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣಿಸಯ್ಯ ನಾರಾಯಣ. ಶರಣು ಹೊಕ್ಕೆನಯ್ಯ ಎನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣಿಸಯ್ಯ ನಾರಾಯಣ. ವೆಂಕಟನಾಥ, ಎಲ್ಲ ಹೊರಟೋಗಿದ್ಯಪ್ಪ? ಅದು ಜಿಂಕೆ ಹಿಂದೆ ಹೋದ್ನಲ್ಲ, ಆ ಜಿಂಕೆ ಓಡೋಯ್ತು. ಆಗ ಇವ್ರು ಹಾಡೋದ್ ಕೇಳಿಸ್ತು. ಯಾರೋ ಎಷ್ಟು ಸೊಗಸಾಗಿ ಹಾಡ್ತಿದಾರಲ್ಲ ಅಂತ ಹುಡ್ಕೊಂಡು ಹೋದೆ. ಆಗ ಇವ್ರನ್ನ ಭೇಟಿ ಮಾಡಿದೆ. ನಿಮ್ ಹತ್ರ ವಾಪಸ್ ಬರೋದಕ್ಕೆ ದಾರಿ ಗೊತ್ತಾಗ್ಲಿಲ್ಲ. ಆಗ ಇವರೇ ದಾರಿ ತೋರಿಸಿದ್ರು. ತಾವು ಕನಕದಾಸರಲ್ವೇ? ಹಾಗಂತ ಕರೀತಾರಪ್ಪ. ಗೋಪಿ, ಕನಕದಾಸರು. ವೆಂಕಟನಾಥ ಕನಕದಾಸರಪ್ಪ. ಬನ್ನಿ, ಅವರ ಆಶೀರ್ವಾದ ತಗೊಳ್ಳೋಣ. ನಿನ್ನಂತಾಗಬೇಕು ಕನಕ, ನಿನ್ನಂತಾಗಬೇಕು ದೇವಾ ಕನಕ.
ದಾಸಶ್ರೇಷ್ಠರು, ಶ್ರೀಕೃಷ್ಣನ ಪರಮ ಭಕ್ತರು, ಗುರು ವ್ಯಾಸರಾಯರ ಅತ್ಯಾಪ್ತ ಶಿಷ್ಯರು. ಹರಿಭಕ್ತಿ ಸಾರ, ನಳದಮಯಂತಿ, ಮೋಹನ ತರಂಗಿಣಿ, ರಾಮಧಾನ್ಯ ಚರಿತ್ರೆಯಂತ ಅಮೋಘ ಕೃತಿಗಳನ್ನ, ಸಹಸ್ರಾರು ಕಾವ್ಯಗಳನ್ನ ರಚಿಸಿರೋ ಮಹಾನ್ ಕವಿಗಳು. ತಮ್ಮನ್ನ ಭೇಟಿಯಾಗಿದ್ದು ನಮ್ಮ ಪೂರ್ವ ಜನ್ಮದ ಸುಕೃತ. ತಮ್ಮ ಹೆಸರನ್ನ ಕೇಳಿದ್ವಿ, ಕಾವ್ಯಗಳನ್ನ ಓದಿದ್ವಿ, ಹಾಡಿದ್ವಿ. ಈಗ ನಿಮ್ಮನ್ನ ಕಣ್ಣಾರೆ ಕಂಡಿದ್ದು ನಮ್ಮ ಮಹಾಭಾಗ್ಯ. ಹುಲಿ ಚಿರತೆ ಕಾಟ ಅಂತ ಹೇಳ್ತಿದ್ರು. ನನಗಂತೂ ತುಂಬಾ ಆತಂಕ ಆಗೋಗಿತ್ತು. ನನ್ನ ಮಗನನ್ನ ಕಾಪಾಡಿ ಕ್ಷೇಮವಾಗಿ ನಮ್ಮ ಬಳಿ ಸೇರಿಸಿದಿರಿ. ನಿಮಗದೆಷ್ಟು ಕೃತಜ್ಞತೆ ಹೇಳಿದ್ರೂ ಸಾಲದು. ಯಾರು ಯಾರನ್ನು ಕಾಪಾಡುವುದು ತಾಯಿ? ನಿಮ್ಮ ಮಗನೇ ನಮಗೆ ದಾರಿ ತೋರಿದ್ದು. ಇವನು ಸಾಮಾನ್ಯನಲ್ಲ. ಇಂಥ ಮಗನನ್ನು ಪಡೆದು ತಾವುಗಳೇ ಧನ್ಯರು. ನಿಮಗೆ ಶುಭವಾಗಲಿ. ಸತ್ಯ ಧರ್ಮದ ಪ್ರೇರಕ, ಬರ್ತೀನಿ. ನ್ಯಾಯ ನೀತಿಯ ಸೂಚಕ, ಬ್ರಹ್ಮಾಂಡದ ಶ್ರುತಿಕಾರ.